ನಿಮಗೆ ಕಾಣ್ತಾ ಇದೆ ಯಾವ ಕಲರ್ ಅಂತ, ಬಟ್ ಅವ್ರಿಗೆ ಕಾಣ್ತಾ ಇಲ್ಲ. ಸೊ ಇಲ್ಲಿಟ್ಟೆ. ಓಕೆ, ಚೆರಿ ನೋಡಿ ಚೆರಿ ಅಂತ ಹೇಳಿದ್ದಾರೆ. ಎಸ್, ಕರೆಕ್ಟ್. ಇದು ಕಾಲಿಫ್ಲವರ್. ಟವಲ್, ಕಾರ್. ಓಕೆ, ಎರಡಾಯ್ತು. ಇಲ್ಲ, ಓಕೆ. ಯಾವ್ದು ಇಡ್ತೀರಿ ತೋರಿಸಿ. ನಾ ಇಡ್ತಾ ಹೋಗ್ತೇನೆ. ಕಾಲಿಫ್ಲವರ್, ವಾಟರ್ ಮೆಲನ್, ಲಿವಿಂಗ್ ಹಾಲ್, ಬೆಡ್, ಹೈಬಿಸ್ಕಸ್. ಡಹೇಲಿಯಾ. ಎಸ್, ಇನಫ್ ಬಾಬಾ. ಅದೆಷ್ಟೋ ಸಾವಿರಕ್ಕಿಂತ ಮಿಗಿಲಾಗಿರುವಂತಹ ಎಪಿಸೋಡ್ಗಳನ್ನ ನನ್ನ ಚಾನೆಲ್ ಮೂಲಕ ಮಾಡಿದ್ದೇನೆ. ಆದ್ರೆ ಇದು ನನ್ನ ವಿಡಿಯೋಗಳಲ್ಲಿ ಬಹಳ ಡಿಫ್ರೆಂಟ್ ಆಗಿರತಕ್ಕಂತಹ ವಿಷಯ. ನಾರ್ಮಲ್ ಆಗಿ ನಾವು ಕಣ್ಣನ್ನ ಬಿಟ್ಕೊಂಡೇ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅಷ್ಟು ಈಸಿ ಇಲ್ಲ. ಬಟ್ ನಾನ್ ಬಂದಿರುವಂತ ಈ ಒಂದು ಜಾಗದಲ್ಲಿ ಎಲ್ಲವೂ ಕೂಡ ಕಣ್ಣು ಮುಚ್ಚಿಕೊಂಡು ಈ ಪುಟಾಣಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ಕೂಡ ಈ ಒಂದು ಎಪಿಸೋಡ್ ಅನ್ನ ನೋಡಿ ಈ ರೀತಿಯ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪೂರ್ತಿ ಎಪಿಸೋಡ್ ಅನ್ನ ನೋಡಿದ ಬಳಿಕ ನೀವು ಡಿಸೈಡ್ ಅನ್ನ ಮಾಡಿ ಇಂತಹ ಒಂದು ಸಂಜೆಯ ವಿದ್ಯೆ ಅನ್ನೋದು ಇದೆ ಅನ್ನೋದು ಗೊತ್ತಾಗಿದ್ದೆ ವಿಶೇಷವಾದ ಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ. ಏನೂ ಕಾಣದಿರುವಾಗ್ಲೂ ಕೂಡ ಈ ರೀತಿಯ ನಮ್ಮ ಮೂರನೇ ಕಣ್ಣು ಅಂದ್ರೆ ಥರ್ಡ್ ಐ ಮೂಲಕ ಕೆಲಸವನ್ನ ಮಾಡಬಹುದು ಅನ್ನೋದನ್ನ ರೂಪಶ್ರೀ ಗುಡ್ಡಂಡ ಮಾತಾಜಿ ಅವರು ನಿರೂಪಿಸಿದ್ದಾರೆ. ಬನ್ನಿ ಪೂರ್ತಿಯಾದ ಎಪಿಸೋಡ್ ಅನ್ನ ನೋಡ್ಕೊಂಡು ಬರೋಣ. ಈ ತರ ಒಂದು ವಿದ್ಯೆ ಇದೆ ಅನ್ನೋದೇ ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ತುಂಬಾ ಅನುಮಾನ ಕೂಡ ಇತ್ತು, ಇದು ಸಾಧ್ಯನಾ, ಇದು ಮಕ್ಕಳಿಗೆ ಹೇಗೆ ಅನುಕೂಲ ಆಗತ್ತೆ, ಇದರಿಂದ ಏನಾದ್ರು ಪ್ರಯೋಜನ ಇದೆಯಾ ಮಕ್ಕಳಿಗೆ ಅನ್ನೋದು ನಿಜವಾಗ್ಲೂ ಅನುಮಾನ ಇತ್ತು ನಮ್ಗೆ. ಮನೆಗೆ ಯಾರಾದ್ರೂ ಬಂದ್ರೆ ಅವರು ಹೇಗೆ ಬಂದ್ರು, ಹೇಗೆ ಪಾಸಿಟಿವ್ ಆಗಿದ್ರೆ, ನಮ್ಮ ಮನೆಗೆ ಬಂದವರು ನೆಗೆಟಿವ್ ಆಗಿದ್ರೆ ಅದನ್ನು ಐಡೆಂಟಿಫಿಕೇಶನ್ ಮಾಡ್ತಾರೆ. ಒಂದು ಬುಕ್ಕಲ್ಲಿ ಇರೋದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ಬೋದು, ಬಟ್ ನಮ್ಮ ಒಳಗಡೆ ಅಡಗಿರುವಂಥ ಶಕ್ತಿ ಇದೆಯಲ್ಲ ಇದು. ಸೊ ನಮ್ಮ ಮನಸ್ಸಿನ ಶಕ್ತಿನ ಆಚೆ ತರುವಂಥ ಪ್ರಯತ್ನ ಮಾತಾಜಿ, ರೂಪಶ್ರೀ ಮಾತಾಜಿ ಅವ್ರು ಮಾಡಿದ್ದಾರೆ. ಅವ್ರಿಗೆ ಕಂಪ್ಲೀಟ್ ಎಪಿಸೋಡ್ ನೋಡಿ. ಮಕ್ಕಳ ಬಗ್ಗೆ ಪ್ರೀತಿ ಮಾಡದೇ ಇರತಕ್ಕಂತಹ ಪೇರೆಂಟ್ಸ್ಗಳು ಯಾರು ಕೂಡ ಇಲ್ಲವೇ ಇಲ್ಲ ಈ ಜಗತ್ತಲ್ಲಿ. ನಿಮ್ಮ ಮಕ್ಕಳು ಕೂಡ ಈ ರೀತಿ ಏನಾದರೂ ಒಂದು ದೊಡ್ಡ ಸಾಧನೆಗಳನ್ನ ಮಾಡಬೇಕು, ನಮಗೆ ಅರಿವಿಲ್ಲದಂತಹದನ್ನ ಅವರ ಮೂಲಕ ತಿಳಿಯುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳಿದ್ರೆ ನೀವು ಪೂರ್ತಿ ಎಪಿಸೋಡ್ ನೋಡಿದ ಬಳಿಕ ಖಂಡಿತವಾಗ್ಲೂ ನಾನು ಹಾಕುವಂತ ಕಾಂಟ್ಯಾಕ್ಟ್ ನಂಬರಿಗೆ ಕರೆಯನ್ನ ಮಾಡಿ ಮೇಡಮ್ ಜೊತೆಗೆ ಮಾತಾಡಬಹುದು ನಾನು ಹೇಳಿಕೊಳ್ತೇನೆ.